ಹೆಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತು ರೆಸಿಪಿ ಸ್ವೀಟ್ಸ್ ಏನೂ ಇಲ್ಲ ಆಯಿತಾ, ಒಂದು ಸ್ಪೆಷಲ್ ಎಪಿಸೋಡ್ ಜೊತೆ ಬಂದಿದ್ದೇನೆ. ಮನೇಲಿ ವಾಷಿಂಗ್ ಮಿಷಿನ್ ಡ್ರಮ್ ಕ್ಲೀನ್ ಮಾಡಲಿಕ್ಕಿತ್ತು ನನಗೆ. ಸೊ ನಾನು ಯಾವ ಥರ ಕ್ಲೀನ್ ಮಾಡ್ತೇನೆ ಅಂತ ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಈ ವಿಡಿಯೋ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಸೊ ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. ಎಲ್ಲಿ ಸಹ ವಿಡಿಯೋ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ. ಸೊ ನಾನು ಇವತ್ತು ಅಮೆಝಾನಿಂದ ಪ್ಯೂರೆಲ್ಲ ಕಂಪನಿಯಿಂದ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡುವಂಥ ಟ್ಯಾಬ್ಲೆಟ್ಸ್ ತರಿಸಿದ್ದೆ. ಇದರಲ್ಲಿ ಒಂದು 3 ದೊಡ್ಡ ಪ್ಯಾಕೆಟ್ ಸಿಗ್ತದೆ. ನಾನು ನಿಮಗೆ ತೋರಿಸ್ತೇನೆ ಯಾವ ಥರ ಅಂತ. ಸೊ ಅಮೆಝಾನಲ್ಲಿ ಅಥವಾ ಫ್ಲಿಪ್ಕಾರ್ಟಲ್ಲಿ ಯಾವುದರಲ್ಲಿ ಕೂಡ ನಿಮಗೆ ಸಿಗ್ತದೆ, ಬೈ ಮಾಡ್ಬೋದು. ಸೊ ಕ್ವಾಲಿಟಿ ಬೆಟರ್ ಇರಲಿ ಅಂತ ನಾನು ಅಮೆಝಾನಿಂದನೇ ಜಾಸ್ತಿ ಆರ್ಡರ್ ಮಾಡ್ತೇನೆ ಐಟಮ್ಸ್ ಎಲ್ಲ. ಸೊ ಹಾಗಾದರೆ ಬನ್ನಿ ಇದು ಪ್ಯಾಕ್ ಓಪನ್ ಮಾಡುವ. ತುಂಬ ದಿನದಿಂದ ವಾಷಿಂಗ್ ಮಿಷಿನ್ ಡ್ರಮ್ ಡಸ್ಟ್ ಆಗಿತ್ತು, ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಪಕ್ಕ ನನಗೆ ಯಾವ ಥರ ನಾನು ಕ್ಲೀನ್ ಮಾಡ್ತೇನೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡುವ ಅಂತ ನೆನಪಾಯಿತು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇನೆ. ನೋಡಿ, ಇದು ಇದರಲ್ಲಿ 3 ದೊಡ್ಡ ದೊಡ್ಡ ಬಾಕ್ಸ್ ಇದೆ ಆಯಿತಾ. ಇದರ ಒಳಗಡೆ ತುಂಬ ಟ್ಯಾಬ್ಲೆಟ್ಸ್ ಇರ್ತದೆ. ಪ್ಯೂರೆಲ್ಲ ಕಂಪನಿದು ಒಳ್ಳೆಯದಿದೆ ಇದು. ಪ್ಯೂರೆಲ್ಲ ಅಂತಲ್ಲ, ನೀವು ಬೇರೆ ಯಾವ ಕಂಪನಿದು ಕೂಡ ಆರ್ಡರ್ ಮಾಡ್ಕೊಳ್ಬೋದು. ಟ್ಯಾಬ್ಲೆಟ್ಸ್ ಅಲ್ಲದಿದ್ದರೆ ಕೆಲವೊಮ್ಮೆ ಪೌಡರ್ ಕೂಡ ಸಿಗ್ತದೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನು ಟ್ಯಾಬ್ಲೆಟ್ಸ್ ಯಾವ ಥರ ಯೂಸ್ ಮಾಡೋದು ಅಂತ ಇವತ್ತು ತೋರಿಸಿಕೊಡ್ತೇನೆ. ಸೊ ಪ್ಯಾಕೆಟ್ ಆ್ಯಕ್ಚುಲಿ ತುಂಬ ಚೆಂದ ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ರು ಕೂಡ. ಇದರಲ್ಲಿ ಇದು ವರ್ತ್ ಪೇಯಿಂಗ್ ಅಂತ ಹೇಳ್ಬೋದು. ಒಂದು 200-250ಗೆಲ್ಲ ಸಿಗ್ತದೆ. ತುಂಬ ಟ್ಯಾಬ್ಲೆಟ್ಸ್ ಕೂಡ ಇರ್ತದೆ ಇದರಲ್ಲಿ. ನೋಡಿ, ಈ ಒಂದು ಪ್ಯಾಕೆಟಲ್ಲಿ ನಾನಂದರೆ ಲೆಕ್ಕ ಮಾಡಲಿಲ್ಲ, ಬಟ್ ವರ್ತ್ ಪೇಯಿಂಗ್ ಅಂತ ಹೇಳ್ಬೋದು. ತುಂಬ ಟ್ಯಾಬ್ಲೆಟ್ಸ್ ಇತ್ತು ಇದರಲ್ಲಿ. 2 ಕಲರ್ ಇದೆ. ಅಂದರೆ ಫಸ್ಟ್ ನಿಮಗೆ ಫ್ರಂಟಲ್ಲಿ ಬ್ಲೂ ಕಲರ್ ಕಾಣಿಸ್ತದೆ, ಬ್ಯಾಕ್ ಸೈಡಲ್ಲಿ ನಿಮಗೆ ಇದು ವೈಟ್ ಆಗಿ ಇದೆ. ನೋಡಿ, ಇದು ಬ್ಯಾಕ್ ಸೈಡ್ ಆಯಿತಾ, ವೈಟ್ ಕಲರಲ್ಲಿದೆ. ಇದು ಹೀಗೆ ಫ್ರಂಟ್ ಬ್ಲೂ ಕಲರಲ್ಲಿ ಇರ್ತದೆ. ಸೊ ಬನ್ನಿ ಹಾಗಾದರೆ ಇದನ್ನು ವಾಷಿಂಗ್ ಮಿಷಿನಿಗೆ ಹಾಕಿ ಹೇಗೆ ಅಂತ ತೋರಿಸ್ತಾ ಇದ್ದೇನೆ. ಸಿಂಪಲ್ ಆಯಿತಾ. ನೀವೀಗ ಬಟ್ಟೆ ಎಲ್ಲ ಹೇಗೆ ವಾಶ್ ಮಾಡ್ತೀರಿ ಅದೇ ಥರ, ಬಟ್ ಆಪ್ಷನ್ ನೀವು ಸೆಲೆಕ್ಟ್ ಮಾಡುವಾಗ ನೋಡ್ಕೊಳ್ಬೇಕಾಗ್ತದೆ. ನೋಡಿ, ಫುಲ್ ಡ್ರಮ್ ಇದೆ ನೋಡಿ, ಶೈನಿಂಗೇ ಇಲ್ಲ, ಫುಲ್ ಡಸ್ಟ್ ಆಗಿ ಹೋಗಿತ್ತು. ಸೊ ಈ ರಬ್ಬರ್ ಒಳಗಡೆ ಎಲ್ಲ ನೋಡಿ ತುಂಬ ಗಲೀಜ್ ಇರ್ತದೆ. ನಾವು ಆ್ಯಕ್ಚುಲಿ ಈ ಬಟ್ಟೆ ಎಲ್ಲ ಒಗಿಲಿಕ್ಕೆ ಹಾಕುವಾಗ ಉಂಟಲ್ಲ, ಇದೆಲ್ಲ ಅಬ್ಸರ್ವೇ ಮಾಡೋದಿಲ್ಲ. ನಮಗೆಲ್ಲ ಮೈಂಡಲ್ಲಿ ಯಾವ ಥರ ಇರ್ತದೆ ಹೇಳಿದರೆ, ಒಮ್ಮೆ ಬಟ್ಟೆ ಒಗೆದ್ರೆ ಸಾಕು ಅಂತ ಇರ್ತದೆ. ಆ್ಯಕ್ಚುಲಿ ನಾವು ಇದನ್ನು ಕ್ಲೀನ್ ಮಾಡ್ತಾ ಇರಬೇಕು. ಸೊ ಆಗಲೇ ನಿಮಗೆ ಮೆಷಿನ್ ಕೂಡ ಚೆಂದ ರನ್ ಆಗ್ತದೆ, ಯಾವುದೇ ಪ್ರಾಬ್ಲಮ್ ಕೂಡ ಇರುವುದಿಲ್ಲ. ಸೊ ಒಂದು 4 ಟ್ಯಾಬ್ಲೆಟ್ಸ್ ತಗೊಂಡಿದ್ದೇನೆ, ಸಾಕು. ಒನ್ ಟೈಮಿಗೆ ನೀವು ವಾಶ್ ಮಾಡುವಾಗ 4 ಟ್ಯಾಬ್ಲೆಟ್ ಸಾಕಾಗ್ತದೆ. ಸೊ ಇದನ್ನು ಹಾಕಿ ಇದರ ಲಿಡ್ಡನ್ನು ಕ್ಲೋಸ್ ಮಾಡಿಕೊಳ್ಳಿ. ಸೊ ನೆಕ್ಸ್ಟ್ ಉಂಟಲ್ಲ, ಇದ್ರದ್ದು ನೋಡಿ, ಇದು ಆಫಲ್ಲಿದೆ. ಇದನ್ನೀಗ ಡ್ರಮ್ ಕ್ಲೀನಿಗೆ ಇಡಬೇಕು. ಲಾಸ್ಟ್ ಆಪ್ಷನ್ ನಮಗೆ ಡ್ರಮ್ ಕ್ಲೀನ್ ಅಂತ ಕಾಣ್ತದಲ್ಲ, ಸೊ ಅದಕ್ಕೆ ಇಟ್ಟು ನೀವು ಇದನ್ನು ರನ್ ಮಾಡಿದರೆ ಸಾಕಾಗ್ತದೆ. ನೋಡಿ, ಇಲ್ಲಿ ಇದು ಡ್ರಮ್ ಕ್ಲೀನ್ ಅಂತ ಇದೆ ನೋಡಿ, ಅದಕ್ಕೆ ನೀವು ಸೆಟ್ ಮಾಡಿ ಇಟ್ಟುಕೊಂಡು ಇದನ್ನು ರನ್ ಮಾಡಿದರೆ ಸಾಕಾಗ್ತದೆ. ಸೊ ನೆಕ್ಸ್ಟ್ ಇದು ರನ್ ಆದ ಕೂಡಲೇ ಆಟೋಮ್ಯಾಟಿಕ್ಕಾಗಿ ವಾಟರ್ ಫಿಲ್ ಆಗ್ತದೆ, ಎಲ್ರಿಗೂ ಗೊತ್ತದು. ಸೊ ವಾಟರ್ ಫಿಲ್ ಆಗಿ ಇದು ಆಟೋಮ್ಯಾಟಿಕ್ ರನ್ ಆಗ್ತದೆ. ಒಂದು 1/2 hour 1 hour ತಗೊಳ್ತದೆ. ಸೊ ಚಂದ ರನ್ ಆಗ್ತದೆ. ನೀವು ನೋಡ್ತಾ ಇರ್ಬೋದು, ಇದು ರನ್ ಆಗ್ತಾ ಇದ್ದ ಹಾಗೆ ಉಂಟಲ್ಲ, ಫುಲ್ ನೊರೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡಿ, ಫುಲ್ ನೊರೆ ಬರ್ತಾ ಉಂಟು. ಇದರ ಗ್ಲಾಸ್ ಕೂಡ, ಡ್ರಮ್ ಕೂಡ ಫುಲ್ ಶೈನಿಂಗ್ ಆಗ್ತದೆ. ನಿಮಗೆ ಆ ಕೆಸರು ಕಾಣ್ತಾ ಇರ್ಬೋದು. ಇದು ವಾಶ್ ಆಗ್ತಾ ಇರಬೇಕಾದ್ರೆ ಸೈಡಲ್ಲಿ ನೋಡಿ ಕೆಸರು ಕಾಣ್ತಾ ಇರ್ಬೋದು. ಫುಲ್ ಇದರದ್ದು ಒಳಗಿದು ಡಸ್ಟ್ ಮಡ್ ಏನಿದ್ರು ಸಹ ಉಂಟಲ್ಲ, ಫುಲ್ ಕ್ಲೀನಾಗಿ ಹೋಗ್ತದೆ. ನೋಡಿ, ನಾನಿದು ಸಿಂಕಲ್ಲಿ ಫುಲ್ ವಾಟರ್ ಬಂದ ಮೇಲೆ ಹೇಗೆ ಕಾಣ್ತದೆ, ಫುಲ್ ಬಿಸಿ ಇರ್ತದೆ ವಾಟರ್, ನೀರು ಕೈ ಹಾಕಲಿಕ್ಕೆ ಹೋಗಬೇಡಿ. ಸೊ ಇದು ಎಷ್ಟು ವಾಶ್ ಆಗ್ತದೆ ನೋಡಿ, ಅಷ್ಟು ಬಿಸಿ ಇರ್ತದೆ ನೀರು. ಮತ್ತೆಂತ ಗೊತ್ತಾ, ಫುಲ್ ಕೆಮಿಕಲ್ ನೀರಿದ್ದು, ಆದ್ದರಿಂದ ಕೈಯೆಲ್ಲ ಹಾಕಲಿಕ್ಕೆ ಮುಟ್ಲಿಕ್ಕೆಲ್ಲ ಹೋಗಬೇಡಿ. ಸೊ ಕಂಪ್ಲೀಟಾಗಿ ಇದು ಉಂಟಲ್ಲ, ಒಂದು ನೀರು, ಒಂದು ಸ್ಟೆಪ್ ಇದು ನೀರು ಹೋಯಿತು. ನೆಕ್ಸ್ಟ್ ಮತ್ತೆ ವಾಟರ್ ಫಿಲ್ ಆಗಿ ಮತ್ತೆ ರನ್ ಆಗ್ತದೆ. ನೋಡಿ ಅಂತೆ, ಇದು ಫುಲ್ ವಾಷಿಂಗ್ ಮಿಷಿನ್ ಡ್ರಮ್ಮಲ್ಲಿ ಇದ್ದಂಥ ಡಸ್ಟ್ ಇದೆಲ್ಲ ನಾನು ನಿಮಗೆ ತೋರಿಸ್ಬೇಕು ಅಂತ ಇದನ್ನೆಲ್ಲ ಫುಲ್ ಕ್ಯಾಪ್ಚರ್ ಮಾಡಿದ್ದು. ಸೊ ಫೈನಲಿ ಇದು ಆಫ್ಟರ್ 1 hour ಆದಮೇಲೆ ನೋಡಿ, ಡ್ರಮ್ ಕೂಡ ತುಂಬ ಬಿಸಿ ಇದೆ, ಹೊಗೆ ಬರೋದು ನಿಮಗೆ ಕಾಣ್ತಾ ಉಂಟಲ್ಲ. ಸೊ ಡ್ರಮ್ ತುಂಬ ಕ್ಲೀನಾಗಿ ತುಂಬ ಶೈನಿಂಗ್ ಆಗಿದೆ, ನೀವೇ ನೋಡ್ಬೋದು. ಸೊ ಒಂದ್ಸಲ ಈ ಟ್ರಿಕ್ಕನ್ನು ಮನೇಲಿ ಟ್ರೈ ಮಾಡಿ. ಆಲ್ರೆಡಿ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಯೂಸ್ ಮಾಡ್ತಾ ಇದ್ದರೆ ಒಳ್ಳೆಯದು. ಬಟ್ ಯಾರೆಲ್ಲ ಈ ಡ್ರಮ್ ಕ್ಲೀನ್ ಮಾಡುವ ಹ್ಯಾಬಿಟ್ ಇಲ್ಲ ನೋಡಿ, ಅಂಥವರು ಈ ಟೆಕ್ನಿಕನ್ನು ಖಂಡಿತ ಫಾಲೋ ಮಾಡಲೇಬೇಕು. ಆಗಲೇ ನಿಮಗೆ ವಾಷಿಂಗ್ ಮಿಷಿನ್ ತುಂಬ ಒಳ್ಳೆ ಈ ಬಾಳಿಕೆ ಬರ್ತದೆ ಅಂತ ಹೇಳ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.